ಯಾರಲ್ಲ ಅವನು? ಒಂದು ಕುಟುಂಬ ಅಂದಮೇಲೆ ಅಲ್ಲಿ ದೊಡ್ಡೋರು ಇರಬೇಕು, ಚಿಕ್ಕೋರು ಇರಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮಧ್ಯ ಬಾಂಧವ್ಯ ಇರಬೇಕು, ಪ್ರೀತಿ ಇರಬೇಕು. ಆಗಲೇ ಒಂದು ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದೆಲ್ಲ ಇರೋದಕ್ಕೆ ಸಾಧ್ಯ. ನಾನಿವತ್ತು ಹೇಳಕ್ಕೆ ಹೊರಟಿರೋದು ಒಂದು ಕುಟುಂಬದ ಕಥೆ, ಜಗನ್ನಾಥ್ ಮತ್ತು ಸುಜಾತ ಅನ್ನೋರ ಕಥೆ. ಇವ್ರಿಗೆ 3 ಜನ ಮಕ್ಕಳು. ದೊಡ್ಡವನು ರಮೇಶ್, ಅವನಿಗಿಂತ ಸಣ್ಣವರು ಸೌಮ್ಯ ಮತ್ತು ಸಂಗೀತ. ರಮೇಶ್ ಇಂಜಿನಿಯರಿಂಗ್ ಓದ್ಕೊಂಡಿದ್ರು. ಅಪ್ಪ ಅಮ್ಮನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ, ಊರಲ್ಲಿ ಕೆಲಸ ಮಾಡೋದಕ್ಕೆ ಯಾರೂ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಿಟಿನಲ್ಲಿ ಸಿಕ್ಕಿರೋ ಕೆಲಸನೂ ಬಿಟ್ಟು ಊರಿಗೆ ಬಂದು ತೋಟ ನೋಡ್ಕೋತಾ ಇರ್ತಾನೆ. ತೋಟದ ಬೆಳೆಯಲ್ಲಿ ಒಳ್ಳೆ ಸಂಪಾದನೆ ಇರೋದ್ರಿಂದ ಜೀವನ ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇರತ್ತೆ. ಇನ್ನು ರಮೇಶು ಅವ್ರ ತಂಗಿಯರಾದಂಥ ಸೌಮ್ಯ, ಸಂಗೀತ ಮದುವೆನ ತುಂಬಾ ಗ್ರ್ಯಾಂಡಾಗಿ ಮಾಡಿರ್ತಾನೆ. ಎಲ್ಲೋ ಇದೆಲ್ಲ ಆಗೋದ್ರೊಳಗೆ ರಮೇಶ್ಗೆ ತನಗೂ ಮದುವೆ ವಯಸ್ಸು ಮೀರು ಹೋಗ್ತಾ ಇದೆ ಅನ್ನೋದನ್ನೇ ಮರ್ತು ಹೋಗಿರ್ತಾನೆ. ಸಹಜವಾಗಿ ಅವ್ರ ತಂದೆ ತಾಯಿ ರಮೇಶ್ ನೀನು ಮದುವೆ ಆಗಪ್ಪ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಸಂಬಂಧಗಳನ್ನ ಹುಡ್ಕೋಕೆ ಶುರು ಮಾಡಿರ್ತಾರೆ. ಅಪ್ಪ, ಅದೊಂದು ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡಿ. ಸುಮ್ಮನೆ ಹೇಳಿದ್ದೀನಿ ಹೇಳಿ ನಾನು ತಲೆ ತಿನ್ಬೇಡಿ. ಅಲ್ಲ ಕಣ್ಲ, ನೀನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮದುವೆ ಮಾಡ್ಕೊಂತು ನಾವು ನಿನಗೆ ಬಲವಂತ ಮಾಡ್ತಿದ್ವಾ? ಲೇ, ನಿನಗೆ ಮದುವೆ ವಯಸ್ಸು ಮೀರು ಹೋಗ್ತಾ ಐತೆ. ನಾವು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಅಪ್ಪ, ನಾನೇನು ಮದುವೆನೇ ಆಗಲ್ಲ ಅಂತ ಹೇಳಿದ್ನಾ? ಟೈಮ್ ಬಂದಾಗ ಆಗುತ್ತೆ ಬಿಡಿ. ಟೈಮ್ ಬರುತ್ತೆ ಅಂತ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಮೊದಲು ಆ ಬ್ರೋಕರ್ ಕೊಟ್ಟಿರೋ ಫೋಟೋಗಳನ್ನು ಸರಿಯಾಗಿ ನೋಡಿ ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಆಯ್ಕೆ ಮಾಡು. ಆಯ್ತು ಬಿಡಮ್ಮ, ನೋಡ್ತೀನಿ. ಸುಮ್ಮನೆ ವಟ 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 ಅಂತಾರೆ ಬೇಡ. ನೋಡು, ಇಷ್ಟು ದಿನ ನಿಮ್ಮ ಸೇವೆ ಮಾಡಿ 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 ಸಾಕಾಗೋಗಿದೆ. ಇನ್ನು ನನ್ನ ಕೈಲಿ ಆಗಲ್ಲ. ಈಗೇನು ನನ್ನ ಮದುವೆ ಆಗಿ ಬರೋ ಹುಡುಗಿ ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೋತಾಳೆ ಅಂತ ಏನು ಗ್ಯಾರಂಟಿ? ಲೇ, ಈಗಿನ ಕಾಲದ ಹುಡುಗಿರು ತುಂಬ ಮುಂದುವರೆದಿರ್ತಾರೆ. ಅವಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾಳೋ ಇಲ್ವೋ ಆ ಚಿಂತೆ ಬಿಡು, ಅದೆಲ್ಲ ನಮ್ಮ ಹಣೆ ಬರ. ನಂಗಂತೂ ನಿಂದೆ ಯೋಚನೆ ಆಗ್ಬಿಟ್ಟಿದೆ ಕಣೋ. ಮೊದಲೆಲ್ಲ ತಂಗಿರಿಗೆ ಮದುವೆ ಆಗಲಿ ಅಂತ ಹೇಳ್ತಿದ್ದೆ, ಇವಾಗ ಈ ಥರ ಹೇಳ್ತಿದ್ಯಾ. ನಿನಗೆ ವಯಸ್ಸು 35 ಆಯಿತು ಕಣೋ. ಆಯ್ತು ಬಿಡಮ್ಮ, ಯಾವುದೋ ಒಂದು ಹುಡುಗಿನ ತೋರಿಸು, ತಾಳಿ ಕಟ್ತೀನಿ. ಆಯ್ತಪ್ಪ, ನಿನ್ನ ಮದುವೆ ಆಗೋ ಪುಣ್ಯದ ಗಿತ್ತಿ ಅದು ಎಲ್ಲಿದ್ದಾಳೋ ಏನೋ. ಆಂಟಿ, ಶುಭ ಬಾಮ್ಮ. ಕೂತ್ಕೊಳ್ಳವ. ಹೇಗಿದ್ದೀರಾ ಆಂಟಿ ಅಂಕಲ್? ಹಿಂಗಿದ್ದೀವಿ ನೋಡಮ್ಮ. ಯಾಕೆ ಹೆಲ್ತ್ ಸರಿ ಇಲ್ವಾ? ಮೆಡಿಸಿನ್ ಎಲ್ಲ ಸರಿಯಾಗಿ ತಗೋತಿದ್ದೀರಾ ತಾನೆ? ನಮ್ಮನ್ನು ಯಾವ ಔಷಧಿಯಿಂದ ವಾಸಿ ಮಾಡೋಕ್ಕೆ ಸಾಧ್ಯನಮ್ಮ? ಈ ವಯಸ್ಸಿನಲ್ಲಿ ಇದೆಲ್ಲ ಮಾಮೂಲಿನಮ್ಮ. ನಮಗೆ ಇವನು ಮದುವೆ ಒಂದು ಆಗ್ಬಿಟ್ರೆ. ಅಮ್ಮ, ಮತ್ತೆ ಅದೇ ವಿಷಯನಾ? ನೋಡಮ್ಮ, ನೀನಾದ್ರೂ ಒಂಚೂರು ಬುದ್ಧಿ ಹೇಳು ಅವನಿಗೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆಂಟಿ, ಸ್ವಲ್ಪ ನಿಮ್ಮ ಮೆಡಿಕಲ್ ರಿಪೋರ್ಟ್ ತೋರಿಸ್ತೀರಾ? ತರ್ತೀನಮ್ಮ. ಹಾಗೆ ಟೀ ತರ್ತೀನಿ. ಅಯ್ಯೋ ಬೇಡ ಬೇಡ, ನಂದೆಲ್ಲ ಆಯ್ತು. ಏನವ, ತುಂಬ ದಿನ ಆಯ್ತು ಈ ಕಡೆ ಬಂದು? ಹಾಸ್ಪಿಟಲ್ ತುಂಬಾ ಕೆಲಸ ಅಂಕಲ್, ಸ್ವಲ್ಪ ದಿನ ಊರ್ ಕಡೆ ಹೋಗ್ಬಿಟ್ಟು ಬಂದೆ. ಓಹ್, ಏನು ಮನೆಯವ್ರೇನು ಗಂಡ್ ನೋಡ್ತಾವ್ರೋ? ಇಲ್ಲ ಅಂಕಲ್, ಇನ್ನ 2 ವರ್ಷ ಮದ್ವೆ ಆಗ್ಬಾರಂತ ಡಿಸೈಡ್ ಮಾಡಿದೀನಿ. ರಮೇಶ್ ಅವ್ರ ಮದ್ವೆ ಆದ್ಮೇಲೆ ನಂದು. ನೀವು ಅದೇ ವಿಷಯಕ್ಕೆ ಬಂದ್ರ? ಪಾಪ ಅವರಿಬ್ರು ಅಷ್ಟೊಂದು ಹೇಳ್ತಿದ್ದಾರೆ. ಯಾವ್ದಾದ್ರು ಚೆನ್ನಾಗಿರೋ ಹುಡುಗಿ ನೋಡಿ ಮದ್ವೆ ಆಗ್ಬಾರ್ದಾ? ಆಯ್ತು ಶುಭ ಅವರೇ, ನೀವು ಹೇಳಿದ್ಮೇಲೆ ಆಯ್ತು ಬಿಡಿ. ತೋಮ ರಿಪೋರ್ಟ್. ಎಲ್ಲ ಓಕೆ ಆಗಿದೆ, ಹಾಗಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ರೆಗ್ಯುಲರ್ ಆಗಿ ವಾಕ್ ಮಾಡಿ, ಶುಗರ್ ಕಮ್ಮಿ ತಿನ್ನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಆತಂಕ ಕಡಿಮೆ ಮಾಡ್ಕೋಬೇಕು ನೀವು. ಆತಂಕ ಏನಿಲ್ಲ. ಈಗೇನು ಯಾವ್ದೋ ಒಂದು ಹುಡುಗಿನ ತೋರಿಸಿ ಅಂತ ಹೇಳಿದ್ನಲ್ಲ? ಕೊಡು ಮಗ. ಎಷ್ಟು ದುಡಿದ್ರು ಈ ಸಾಲ ಮಾಡತ್ತಪ್ಪಲ್ಲ ಮಗ. ಈ ಸಾಲ ತೀರ್ಸಕ್ಕೆ ಅಂತೇಳಿ ಇನ್ನೊಂದು ಕಡೆ ಸಾಲ ಮಾಡೋದು, ಮತ್ತು ಆ ಸಾಲ ತೀರ್ಸಕ್ಕೆ ಮತ್ತೆ ಇನ್ನೊಂದು ಕಡೆ ಸಾಲ ಮಾಡೋದು. ಜೀವನ ಪೂರ್ತಿ ಎಲ್ಲ ಹಿಂಗೆ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿ ಟೆನ್ಷನ್ ಆಗ್ಬಿಟ್ಟೈತೆ ಮಗ.
ಏಯ್ ಯಾಕೋ ಯಾಕೋ ಬಿಸಾಕ್ತೆ? ಅದೇ ಮಗ, ಮನೇಲಿ ಒಂದೇ ಗೋಳು, ಮದುವೆ ಆಗು ಅಂತ. ಲೇ, ಖುಷಿ ಪಡೋ ವಿಚಾರಕ್ಕೆ ಯಾಕೆ ಹಿಂಗೆ ಆಡ್ತಿದ್ಯಾ? ನಮ್ಮನೇಲಿ ನೋಡು, ಯಾವಾಗಲೂ ನನ್ನ ಮದುವೆ ಮಾಡಿ ಅಂತ ನಾನೇ ನೆನಪಿಸ್ಬೇಕು. ನಮ್ಮನೇಲಂತೂ ಯಾವಾಗ ನೋಡಿದ್ರು ಅದೇ ಟಾಪಿಕ್ಕು. ಅಲ್ಲ, ನಾನೇನು ಮದುವೆನೇ ಆಗಲ್ಲ ಅಂತಲ್ಲ, ನನ್ನ ಮದುವೆ ಆಗಿ ಬರೋಳು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಾಳೋ ಇಲ್ವೋ ಅನ್ನೋ ಭಯ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಆಗೋಣ ಅಂತ. ಲೇ, ಇನ್ನೂ ಏನೋ ನಿಧಾನ? ನಿನ್ಗಿನ್ನೂ 22 ಅನ್ಕೊಂಡಿದ್ಯಾ? ನನಗಿಂತ 5 ವರ್ಷ ದೊಡ್ಡ ನೀನು. ನನಗೆ ಅಲ್ಲೇ ಮದುವೆ ಆಗೋ ವಯಸ್ಸಾಗಿದೆ. ನಾನು ನೋಡ್ತಾನೆ ಇದ್ದೀನಿ ಕಣ, ಯಾವ ಹುಡುಗಿನೂ ಸೆಟ್ ಆಗ್ತಿಲ್ಲ. ನೋಡ್ತಾ ಇರು, ಸೆಟ್ ಆಗೋವರೆಗೂ ನೋಡ್ತಾನೆ ಇರು ಮಗ. ಸ್ವಲ್ಪ ಅದುಮ್ಕೊಂಡಿರ್ತೀಯ. ನಗಣ ಲೆಕ್ಕಕ್ಕೆ ಹಾಕೊಳ್ಳಿ. ಬಾ ಮಗ, ಮೂಲೆ ಮನೆಗೆ ಹೊಸ ಹುಡುಗಿ ಬಂದಳೆ, ಸಕ್ಕರವಳೆ, ಬಾ ತೋರಿಸ್ತೀನಿ. ಮುಚ್ಕೊಂಡು ನಡಿಯಲಿ. ಬಾಪ. ಸೋಮಣ್ಣ, ಎಲೆ ತೋಟಕ್ಕೆ ನೀರು ಕಟ್ಟು, ಎಲ್ಲ ಒಣಗೋಯ್ತಾವೆ ಅಂದರೆ ಸೆಟ್ರಂಗಡಿಲಿ ಹೋಗಿ ಬಿಡಿ ಹೊಡ್ಕೊಂಡು ಕೂತಿದ್ಯಾ? ಹೋಗು, ಎಲೆ ತೋಟಕ್ಕೆ ಹೋಗಿ ನೀರು ಕಟ್ಟೋಗು. ಸರಿ ಅಣ್ಣ. ಸಂಜೆ ಬಾ, 500 ರೂಪಾಯಿ ಕೊಡ್ತೀನಿ. ಸರಿ ಅಣ್ಣ. ಏನಪ್ಪ ಬರಳಿದ್ರತ್ತೆ? ಏನು ಎಲ್ಲರೂ ಆಚೆ ಕೂತ್ಕೊಬಿಟ್ಟಿದ್ದೀರಾ? ಸಂಗೀತ, ಒಂದು ಗ್ಲಾಸ್ ನೀರು ತಗೋಬಾರ. ಅಣ್ಣ, ನೆನ್ನೆ ಅಮ್ಮ ಹೇಳಿದ್ರಲ್ಲ, ನಾನು ಕೆಲವ್ರು ಹುಡುಗಿರ್ನ ನೋಡಿದ್ದೀನಿ ಅಂತ, ಅವ್ರ ಫೋಟೋಗಳು ತಂದಿದ್ದೀನಿ ನೋಡು. ನೀನೇ ನೋಡಿ ಸೆಲೆಕ್ಟ್ ಮಾಡೆ. ಅಪ್ಪ, ಮದ್ವೆ ಆಗ್ಬೇಕಾಗಿರೋದು ನೀನು, ನಾವಲ್ಲ. ನೀನ್ ಫೋಟೋ ನೋಡು. ರಮೇಶ, ನಿಧಾನಕ್ಕೆ ಆರಾಮಾಗಿ ಆಯ್ಕೆ ಮಾಡ್ಕೊ. ಅರ್ಜೆಂಟಾಗೆ ಯಾವುದನ್ನು ಒಂದು ನೋಡಿ ಹಳ್ಳಕ್ಕೆ ಬೀಳ್ಬೇಡ, ನಂತರ ಕುರಿಯಂಗೆ. ರೀ ಸುಮ್ಮನಿರ್ರಿ, ನೀವೊಬ್ರು, ನನ್ನ ಚಿಂತೆ ನಂಗಿಲ್ಲ. ಅಮ್ಮ, ಈ ಫೋಟೋ ನೋಡು. ಏಯ್ ತಗೊಳೆ. ಆಹಾ, ನಾಚಿಕೆ ನೋಡು ಸಾಯೊಬ್ಬರಿಗೆ. ಅಮ್ಮ, ಎಷ್ಟು ಚೆನ್ನಾಗಿದ್ದಾಳಲ್ಲ ಹುಡುಗಿ. ಅಮ್ಮ, ಹೆಣ್ಣೊಳಕ್ ಯಾವಾಗ ಹೋಗೋಣಮ್ಮ? ಹೋಗೋಣ ಕಣೆ, ಆದಷ್ಟು ಬೇಗ ಹೋಗೋಣ. ಏ ಸೌಮ್ಯ, ಅಣ್ಣಕ್ ನಾಚ್ಕೊಂಡು ಒಳಗೋಗ್ಬಿಟ್ಟ, ನೀರು ಇಸ್ಕೊಂಡಿಲ್ಲ. ಏ ಕುತ್ಕೊಳ್ಳಿ, ಹೇಳ್ತೀನಿ. ಈ ಹುಡುಗಿ ಅಣ್ಣಂಗೆ ಇಷ್ಟ ಆದ್ಲು ಅನ್ಸುತ್ತೆ. ಓ ಹೌದಾ, ಅದಕ್ಕೆ ಕಳ್ಳ ನಾಚ್ಕೊಂಡು ಒಳಗೋಗ್ಬಿಟ್ಟ. ಇವನು ನನ್ನ ಹಿರಿ ಮಗ, ಬಿ ಮಾಡಿದ್ದಾನೆ. ಸರಿ, ತೋಟ ಗದ್ದೆ ನೋಡ್ಕೊಂಡು ಅಪ್ಪ ಅಮ್ಮನ ಯೋಗಕ್ಷೇಮನ ನೋಡ್ಕೋಬೇಕು ಅಂತ ಕೆಲ್ಸಕ್ಕೇನು ಹೋಗಲಿಲ್ಲ. ನೋಡಿ, ಈಗಿನ ಕಾಲದಲ್ಲೂ ಇಂಥವ್ರಿದ್ದಾರೆ ಅಂದರೆ ಖುಷಿ ಪಡಬೇಕು. ಇವರು ನನ್ನ ಹೆಣ್ಮಕ್ಳು. ಹೌದಾ? ಇವರಿಬ್ರಿಗೂ ಇವನೇ ನಿಂತು ಮದುವೆ ಮಾಡಿಸ್ದ. ಹೆಣ್ಮಕ್ಳು ಮದುವೆ ಆಗ್ದಲೇ ನಾನು ಮದುವೆ ಆಗಲ್ಲ ಅಂತ ಹಠ ಹಿಡ್ದ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಹೌದಾ? ನನ್ನ ಮಗಳು ಡಿಗ್ರಿ ಓದಿದ್ದಾಳೆ, ಇಲ್ಲೇ ಹತ್ತಿರ ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಾ ಇದ್ದಾಳೆ. ತಾಯಿ ಇಲ್ಲ ತಬ್ಲಿ, ಆದರೂ ಸಹ ಅವಳು ಯಾವುದೇ ಕೊರತೆ ಬಾರದೇ ಇದ್ದಾಗ ನಾನು ನೋಡ್ಕೊಂಡಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗಳನ್ನ ನಮ್ಮ ಮಗಳ ಹಾಗೆ ನೋಡ್ಕೋತೀವಿ. ಮದುವೆ ಆದಮೇಲೆ ಅವ್ರು ಕೆಲಸ ಮಾಡ್ಬೋದು, ನಮ್ದೇನು ಅಭ್ಯಂತರ ಇಲ್ಲ, ಅಲ್ವೇನ್ರಿ? ಹೌದು. ಕೊಡು ಎಲ್ಲರೂ. ಹುಡುಗನ್ ಕೊಡಮ್ಮ. ನೀವು ಇಂಜಿನಿಯರಾ? ಇಂಜಿನಿಯರಿಂಗ್ ಓದಿದ್ದೀನಿ, ಆದರೆ ಇಂಜಿನಿಯರ್ ಅಲ್ಲ. ಓಹ್ ಹೌದಾ, ಯಾಕೆ ಅಂತ ಕೇಳ್ಬೋದಾ? ಅದು ನನ್ನ ಕೆಲಸಕ್ಕೆ ಅಂತ ಸಿಟಿಗೆ ಹೋಗ್ಬಿಟ್ರೆ ಅಪ್ಪ ಅಮ್ಮ ನೋಡ್ಕೊಳಕ್ಕೆ ಯಾರೂ ಇರಲ್ಲ ಅಲ್ವಾ, ಅದಕ್ಕೆ ಇಲ್ಲೇ ತೋಟ ನೋಡ್ಕೊಂಡು ಅಪ್ಪ ಅಮ್ಮನ ಜೊತೆ ಇದ್ದೀನಿ. ನೀವು ಟೀಚರ್ ಅಂತೆ? ಹೌದು, ಇಲ್ಲೇ ಮನೆ ಹತ್ರನೇ ಸ್ಕೂಲ್ ಇರೋದು. ಸಂಜೆ ಹೊತ್ತು ಮಕ್ಕಳಿಗೆ ಟ್ಯೂಷನ್ ತಗೊಂತೀನಿ. ಹಾಗಾದರೆ ಮಕ್ಳಿಗೆ ತುಂಬಾ ಹೊಡಿತೀರಾ? ಇಲ್ಲಪ್ಪ,
ಇವಾಗೆಲ್ಲ ಹೊಡೆಯೋ ಆಗಿಲ್ವಲ್ಲ. ಅದು ನನಗೆ ಮದುವೆ ಆದಮೇಲೂ ಕೆಲಸ ಮಾಡಬೇಕು ಅಂತ ಆಸೆ. ನೋ ಪ್ರಾಬ್ಲಮ್, ನನಗೇನು ಅಭ್ಯಂತರ ಇಲ್ಲ. ಸರಿ, ಒಳಗಡೆ ಎಲ್ಲರೂ ಕಾಯ್ತಿರ್ತಾರೆ, ಹೊರಡೋಣ. ಹಾಂ ಸರಿ. ಅನಿತಾ ಅವರೇ, ಅದು ಪರವಾಗಿಲ್ಲ, ಹೇಳಿ. ನಿಜವಾಗ್ಲೂ ನಾನು ನಿಮ್ಗೆ ಇಷ್ಟ ಆದ್ನ? ಹುಡುಗಿ ಅಂತೂ ನಂಗೆ ತುಂಬಾನೇ ಇಷ್ಟ ಆದ್ಲು. ತುಂಬ ಕ್ಯೂಟ್ ಆಗಿದ್ದಾಳೆ, ಒಳ್ಳೆ ಫ್ಯಾಮಿಲಿ ಕೂಡ. ಹಾಂ, ಕೆನ್ನೆ ನೋಡಿ ಎಷ್ಟು ಕೆಂಪಾಗ್ಬಿಟ್ಟೈತೆ. ಲೇಟ್ ಮಾಡಬೇಡ, ಬೇಗ ಮದುವೆ ಆಗು. ಹೂನಪ್ಪ, ಅವರು ಅರ್ಜೆಂಟಲ್ಲೇ ಇದ್ದಾರೆ. ಈ ವೀಕಲ್ಲೇ ಮದುವೆ ಮಾತುಕತೆ ಆಡೋಣ ಅಂತಿದ್ರು. ಅಂತೂ ಇಂತೂ ಬ್ಯಾಚುಲರ್ ಲೈಫಿಂದ ರಿಟೈರ್ಮೆಂಟ್ ತಗೋತಿದೀಯಾ, ಒಳ್ಳೇದಾಗ್ಲಿ. ಸರಿ ಬಾ, ಕಾಫಿನ ಟೀನಾ? ಟೀ ಹೇಳಪ್ಪ. ನಾಗಣ್ಣ 2 ಟೀ. ಸಿಗರೇಟು? ಏಯ್, ಸಿಗರೇಟ್ ಅಲ್ಲ ಬೇಡಪ್ಪ. ಲೇ, ಒಂದೇ ಮೀಟಿಗೆ ಸಿಗರೇಟೇ ಬಿಟ್ಬಿಟ್ಟೇನಾ? ನಿನ್ನ ಮದುವೆ ಇನ್ನಿದೇನ, ಹುಡುಗರೆಲ್ಲ ಎಣ್ಣೆ ಹೊಡೆ ಪ್ಲಾನ್ ಇದ್ವಿ ಗೊತ್ತಾ? ಬಿಟ್ಟು ಸಿಕ್ಕರೆ ಸರಿಯಾಗಿ ಇರಿಸ್ತೀಯ, ಮುಚ್ಕೊಂಡು ಟೀ ಇಸ್ಕೊ. ತುಂಬ ವರ್ಷಗಳಿಂದ ಎಷ್ಟೇ ಹುಡುಕಿದ್ರು ರಮೇಶ್ ಮನೆಯವ್ರಿಗೆ ಇಷ್ಟ ಆಗುವಂಥ ಹುಡುಗಿ ಸಿಕ್ಕೇ ಇರಲ್ಲ. ಹಾಗೆ ಅವನು ಮದುವೆನ ಇವತ್ತು ನಾಳೆ ಅಂತ ಮುಂದೂಡ್ತಾನೆ ಇರ್ತಾನೆ. ಹೀಗಿರುವಾಗ ರಮೇಶ್ಗೆ ಗೊತ್ತಿಲ್ಲದೆ ತುಂಬ ಫೋಟೋಸ್ಗಳನ್ನ ತೋರಿಸಿದಾಗ ಒಂದು ಹುಡುಗಿ ಫೋಟೋ ತುಂಬ ಇಷ್ಟಪಡ್ತಾನೆ. ಆ ಹುಡುಗಿ ಹೆಸರೇ ಅನಿತಾ. ಇನ್ನು ಅನಿತಾನ ಎದುರುಗಡೆಯಿಂದ ಅವ್ರ ಮನೆಗೆ ಹೋಗಿ ನೋಡಿದಾಗಂತೂ ರಮೇಶ್ ಕಳೆದೇ ಹೋಗ್ತಾನೆ. ಇನ್ನು ರಮೇಶ್ ಮನೆಯವ್ರಿಗೂ ಅಷ್ಟೇ, ಅನಿತಾನ ನೋಡ್ತಾ ಇದ್ದ ಹಾಗೆ ಇವಳು ನಮ್ಮನೆ ಸೊಸೆ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಲಾಯಕು ಅಂತ ಅನ್ಸ್ಬಿಡುತ್ತೆ. ಮದುವೆ ತಯಾರಿ ಇನ್ನೇನು ಶುರು ಆಗಬೇಕು ಅಷ್ಟರಲ್ಲಿ ಹೊಸ ಬೀಗರು ಒಂದು ಟ್ವಿಸ್ಟ್ ರೆಡಿ ಮಾಡಿರ್ತಾರೆ. ಹೇಳಿ ಬಿಗ್ರೆ. ಅಪ್ಪ ಹೇಳಿ, ಏನಾಯ್ತು? ಯಾಕೆ ಎಲ್ರಿಗೂ ಬರಕ್ ಹೇಳಿದ್ರಿ? ಅದು ಅಪ್ಪ ಅದೇನಂತ ಬೇಗ ಹೇಳಿ. ಅನಿತಾಗೆ ಈ ಮದುವೆ ಇಷ್ಟ ಇಲ್ವಂತೆ. ಯಾಕಂತೆ? ಮೊನ್ನೆ ಬೀಗರೆ ಫೋನ್ ಮಾಡ್ಬಿಟ್ಟು ಮದುವೆಗೆ ಒಪ್ಪಿಗೆ ಇದೆ, ನಾವೆಲ್ಲ ಮನೆಗೆ ಮಾತುಕತೆಗೆ ಬರ್ತೀವಿ ಅಂತ ಹೇಳಿದ್ರು. ಇವಾಗ ಏನಾಯ್ತಂತೆ ಡ್ಯಾಡಿ ಅವ್ರಿಗೆ? ಅದು ಆ ಹುಡುಗಿ, ನಾನು ಓದಿದ್ದೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಹುಡುಗ ನೋಡಿದ್ರೆ ಮನೆ ಕಡೆ ತೋಟ ಅದು ಇದು ನೋಡ್ಕೊಂಡಿರ್ತಾನೆ, ಇಬ್ಬರಿಗೂ ಹೊಂದಾಣಿಕೆ ಆಗಲ್ಲ ಅಂದ್ಲಂತೆ. ರಮೇಶ, ಅಣ್ಣ! ರಮೇಶ, ಅಣ್ಣ ರಮೇಶ, ಬೇಜಾರ್ ಮಾಡ್ಕೋಬೇಡಕಂದ. ಅಣ್ಣ, ಹೋಗ್ಬೇಡ್ವೋ, ಹಾಕ್ಬೇಡ್ವೋ. ರಮೇಶ ತೆಗಿಪ್ಪ ಬಾಗ್ಲಿ. ರಮೇಶ, ರಮೇಶ ತೆಗಿಪ್ಪ.